ರೊಟ್ಟಿ, ಮೊಟ್ಟೆ ಸಾರು ಮತ್ತು ಇವು ಬೇಕೇ ಬೇಕು ನಮಗೆ. ಇದೇನಿದು? ಇದು ಗುಟ್ಟಾಕತೈತಿ ಗಿಡ ಎಲ್ಲ ವಾಣಿ ನಿಂತ್ಕೊಂಡು ಮಾತಾಡುವ ಎದಕ್ಕೆ ಹೋಗಿದ್ದಿ? ಈಗ ನೋಡಿ ಫ್ರೆಂಡ್ಸ್, ಇದು ಹಲಗೇರಿಲಿ. ಇದು ಬಂದುಬಿಟ್ಟು ಗೋಬಿ ಮಂಚೂರಿಯನ್ ಶಾಪು, ಬಾಬಾ ರಾಮದೇವ್ ಅವರ. ಉಪ್ಪಿಗಂತ ರುಚಿ ಇಲ್ಲ, ತಾಯಿಗಂತ ಬಂದು ಇಲ್ಲ. गए बार गंजा में आँच लग गए थे स्वामी. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ಬಂದುಬಿಟ್ಟು ನಾನು ಕಂಪ್ನಿ ಹೋಗೋ ರೂಟಲ್ಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಜಸ್ಟ್ ಟೈಮ್ ಬಂದುಬಿಟ್ಟು 6:50 ಆಗಿದೆ. ಸೊ ಈಗ ಕಂಪ್ನಿಗೆ ಹೋಗಬೇಕಾಗಿತ್ತು. ಹೋಗೋ ರೂಟಲ್ಲೇ ಇಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಲೇಟ್ ಆಗಿದೆ. ಸೊ ಮತ್ತೆ ನಿಮಗೆ ಈವ್ನಿಂಗ್ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. काले नहीं है, नहीं व्लॉग ये काले नहीं है, आता फर्स्ट पेपर हाँ है ना, ये मिठे थे ना, गए बार ले गए थे ना जी. है भाई वो दे, वो मस्त है. मीडियम दे, उतना बड़ा ले क्या करूँ मैं. मिट्टा मिट्टा दे, मिट्टा. क्या करूँ अभी छोटा दियो. ये वो पीछे क्या किया हुआ देखो वो. हाँ पूरा लास्ट हुआ. देखेंगे. गए बार गंजा में आँच लग गए थे स्वामी, खराब हुआ था. ज़्यादा खाते हो. और क्या देते? बस कितना के जी है वो? 6 kg. 6 kg है. वाह. कितना हुआ? 5 पीछे. बस लो, बंद करो. कितना हुआ? ಅದು ರೆಕಾರ್ಡ್ ಆಗೈತಿ. ಈ ಥರ ಊರಾಚೆ ಒಂದು ಹೊಲದಲ್ಲಿ ಮನೆ ಕಟ್ಕೊಂಡಿದ್ರೆ ಚೆನ್ನಾಗಿರತ್ತಲ್ಲ. ಕಾಲ್ಡ್ರ ಬರ್ತಾರೆ, ಕಾಲ್ಡ್ರ. ನೀವು ಯಾಕೆ ಇವ್ರ ಹತ್ರನೇ ಬಂದು ಕಲ್ಲಂಗಡಿ ಹಣ್ಣು ತೊಗೊಳೋದು? ಲಾಸ್ಟ್ ಟೈಮು ಇಲ್ಲೇ ತೊಗೊಂಡಿದ್ರಲ್ಲ. ಯಾಕಂದ್ರೆ ಬಿಸಿಲಾಗಿರಲ್ಲ ಕಲ್ಲಂಗಡಿ. ನೆರಳಾಗಿಟ್ಟಿರ್ತಾನಲ್ಲ, ಸ್ವೀಟ್ ಕಟ್ ಮಾಡಿದಾಗ ಒಳಗಡೆ ಟೇಸ್ಟ್ ಇರ್ತದೆ. ಹೆಚ್ಚಿದ್ರೆ ಬೆಂಡಾರಂಗೆ ಆಗಿರ್ತದೆ ಒಳಗಡೆ, ಟೇಸ್ಟ್ ಬರಲ್ಲ, ಸ್ವೀಟ್ ಇರಲ್ಲ. ಹಂಗಾಗಿ ಬೆಂಡಲ್ಗಿಂತ ಜಾಮಿ ಏನೋ ಹಾಕಿಲ್ಲ, ನಾವು ಕಡೆ ತಗೊಂಡು ಚೆನ್ನಾಗಿತ್ತು. ಕೂಡ
25-30 ರೂಪಾಯಿ ಕೆ ಜಿ ಕೊಡ್ತೀರಾ ಅಂದಮೇಲೆ ಯಾಕೆ ಸುಮ್ಮನೆ ಕೊಡ್ತೀರಾ? ಸೋಲೋದೇ ತಗೊಂಡಿರಲ್ಲ ಅದು ಬೇಕಿ ನೋಡಿ. ಇನ್ನು ಅರ್ಧ ಗಂಟೆ ಇದೆ ಉಪವಾಸ ಬಿಡೋಕ್ಕೆ. ಸೊ ನಾವು ನಮ್ಮ ಪಯಣ ಈಗ ಹಳ್ಳಿಯ ಕಡೆಗೆ. ಹಳ್ಳಿಗೆ ಹೋಗ್ತೀವಿ. ನಮ್ಮ ಬೆಟ್ಟಕೊಂಡ ರೋಡು ಮೂಲಿ ಬಾರ್ಪೈತ್ಲಾಗ ತೊಟ್ಟಿನ ಚಿಲ್ ಬೇಕದ. ಅವ್ರ ಅಪ್ಪ ಅಂತ ನಮ್ಮ ಅಪ್ಪ ಅಂತ ದೇರ್ಲಗಡ ಅಂತ ಸಕ್ಕಂತ ವಿಷಯ. ಸಿಹಿ ಐತಾ ಮಮ್ಮಿ? ಸಿಹಿ ಐತಮ್ಮ, ಚೆನ್ನಾಗೈತೆ. ರೋಜಾ ಬಿಡಕ್ಕ ರೋಜಾ ಬಿಡಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಹೇಗಿದೆ ಮಮ್ಮಿ? ಚೆನ್ನಾಗಿದೆ. ಸಿಹಿ ಇದೆಯಾ? ಚೆನ್ನಾಗಿದೆಮ್ಮ, ಸಿಹಿ ಇದೆ. ಬಾಬಾ ಸಿಹಿ ಇದೆಯಾ ಹಣ್ಣು? ಸೊ ನಮ್ಮ ಮಮ್ಮಿ ಈಗ ರೊಟ್ಟಿ ಮಾಡ್ತಾ ಇದ್ದಾರೆ, ಜೋಳದ ರೊಟ್ಟಿ. ಅನ್ನ ರೆಡಿ ಆಯ್ತಲ್ಲ ಮಮ್ಮಿ? ರೆಡಿ ಆಯ್ತಮ್ಮ. ಇವಾಗ ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ ಒಲೆಯಲ್ಲಿ. ಮಾಡೋದು ರೊಟ್ಟಿನ ನೆನ್ನೆ ಸಂಜೆ ಇದ್ದಕ್ಕಿದ್ದಂಗೆ ನಿಮ್ಮನ್ನು ನೆನೆಸ್ಕೊಂಡ್ಬಿಟ್ಟಿದ್ದಾರೆ. ನೆನೆಸ್ಕೊಂಡು ನಂಗೆ ಊರಿಗೆ ಹೋಗಂಗಾಗೈತೆ ಅಂದರು. ನಡ್ರಿ ಹೋಗೋಣ ಈಗಲೇ ಅಂದೆ. ಮತ್ತು ಫೋನ್ ಹಚ್ಚಿ ನಿಮ್ಮ ಹತ್ರ ಮಾತಾಡಿ ನಾಳೆ ಹೋಗೋಣ ಅಂಥೇಳಿ ಬಂದರು ನೋಡ್ರಿ. ಇದ್ದಕ್ಕಿದ್ದಂಗೆ ನೆನೆಸ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮನ್ನು ಅವರು. ಯಾಕೋ ಮಮ್ಮಿ ನೆನಪಾಗ್ತವ್ರೆ ಅಂತ. ಯಾವ ನೆನಪು ಬಿಟ್ಟು ಮರಿತಾರ? ತಾಯಿಯ ನೆನಪು ಮರೆಯೋಕ್ಕಾಗೋದಲ್ಲ. ಉಪ್ಪಿಗಂತ ರುಚಿ ಇಲ್ಲ, ತಾಯಿಗಂತೂ ಬಂದು ಇಲ್ಲ. ಏನು ಅಡಿಗೆ ಹಾಕಿ ಮಾಡಿದ್ರು ರುಚಿ ಆಗೋದಿಲ್ಲ. ಉಪ್ಪಿಲ್ಲದ್ರೆ ಅಷ್ಟೇ ರುಚಿ ಆಗೋದು, ಸಪ್ಪಾಗುತ್ತೆ ಅಡಿಗೆ. ಎಲ್ಲ ಹಾಕಿದ್ರು ಕರೆಕ್ಟ್ ಆಗ್ತೈತಿ, ಆದರೆ ಉಪ್ಪು ಹಾಕಿದರೆ ಸಪ್ಪಿ ಅಡಿಗೆ. ಉಪ್ಪು ಹಾಕಿದ್ರೆ ರುಚಿ ಅಡಿಗೆ. ಹಂಗೆ ತಾಯಿ ಇದ್ದರೆ ಮಕ್ಕಳಿಗೆ ಉಪ್ಪಿಗಂತ ರುಚಿ. ಹೌದು, ಉಪ್ಪು ಇದ್ದಂಗೆ, ರುಚಿಗೆ ಉಪ್ಪು ಇದ್ದಂಗೆ ತಾಯಿ. ತಾಯಿಗಂತೂ ಬಂದಿಲ್ಲ, ಉಪ್ಪಿಗಂತ ರುಚಿ ಇಲ್ಲ. ಎಲ್ಲಿ ಲಾರಿ ಹೊಲದ ಬಂದ್ವಲ್ಲ, ಹುಣ್ಸೆಹಣ್ಣು ಕೀಳಕ್ಕೆ ಹೋಗಿದ್ವಿ. ಎಲ್ಲಿ ದೂರ ಆಯ್ತಾ ಹುಣಸೆ ಮರ? ಭಾಳ ದೂರ ಹೋಗ್ಬೇಕಮ್ಮ. ಕೊಪ್ಪದ ಹತ್ರ ಹೋಗಿದ್ವಿ. ಈಗ ಬಾಬಾ ಅಲ್ಲಿಂದ ಗಾಡಿ ತಗೊಂಡಿದ್ದ ಅದು? ಅಲ್ಲ, ಕರೆಮುಡಿ ತಕ್ಕ ತಂದು ಇಳಿಸಿದ್ರ. ಹೌದಾ? ಅಲ್ಲಿದ್ದ 4 ಚೀಲ ದಪ್ಕೊಂಬಂತ ದುಡಗಡಿಯಾಗ ಇಟ್ಕೊಂಡು ಕೈಗಡ್ಯಾಗ ಅಲ್ಲಿದ್ದ ತಂತು. ಅದು ಇದ್ರಾಗೆ ಬೈಕ್ ಸ್ಕೂಟಿಯಾಗೆ ಹಿಡ್ಸಲ್ಲೇನಲ್ಲ ಅದು ಗಡಿಯಾಗೆ? ಅಷ್ಟು ಹಿಡಿಸ್ಬೇಕಲ್ಲಮ್ಮ, 4 ಚೀಲ ಅದಾವು. ಮತ್ತೆ 2 ರೌಂಡ್ ಓಡಾಡ್ಬೇಕು. ಹಂಗಾಗಿ ದುಡಗಡಿ ತಗೊಂಡೋಗಿದ್ರು. ಆ ಗಾಡಿಯಿಂದ ಎತ್ತಿನ ಲಾರಿಗೆ ಹಾಕ್ಕೊಂಬಂದ್ವಿ. ಅಲ್ಲಿದ್ದ ಕರೆಮುಡಿ ತಕ್ಕ ಇಳಿಸಿದ್ರು. ಇಳಿಸಿ ಅಲ್ಲಿದ್ದಲ್ಲಿ ತಂದ್ರು. ದೂರದ ಹಿಡ್ಕೊಂಡಿದ್ರನಲ್ಲ ಈ ಸರಿ ಬಾಬಾ? ಭಾಳ ದೂರ, ಕೊಪ್ಪದ ಹತ್ರ ಹೋಗಿದೆ ನೋಡು. ಹಣ್ಣು ಚೆನ್ನಾಗಿದಾವಲ್ಲ ಮಮ್ಮಿ ಇವು? ಚೆನ್ನಾಗದ. ಚಲೋ ಅದ. ಕಲರ್ ಐತೆ ಹಣ್ಣು. ಬೋಟ್ ಭಾಳ ಅಲ್ಲ, ಸಣ್ಣದು, ದೊಡ್ಡದು ಭಾಳ ಐತಿ. ಅಂದ್ರೆ ಈಗ ಅಲ್ಲೂ ಬಡಿಯೋದು ಇಲ್ಲೂ ಕುಟ್ಟೋದು ಅಂದ್ರೆ ಸಾಕಾಗತ್ತೆ ನಿಮಗೆ. ಏನು ಹೇಳ್ತಿ ಅದನ್ನ? ಹಾಗೆ ತಿಂತೀಯಲ್ಲ, 2 ರೊಟ್ಟಿ ನುಯ್ತಾವು, 2 ಕಾಲು ನುಯ್ತಾವು
ಕುದನಕ್ಕೆ ಬರಂಗಿಲ್ಲ ಹೇಳಕ್ಕೆ ಬರಂಗಿಲ್ಲ ಹಂಗೆ ನಮ್ಮ ಕಾಲ ಕೈ ಯಾರನ ಏನಾಯ್ತು ಹುಣ್ಸೆಹಣ್ಣು ಕುಟ್ಟಕ್ಕೆ ಬಂದರೆ ಚೆನ್ನಾಗಿರುತ್ತೆ. ಬರ್ತಾರೆ ಪಟ್ ಇನ್ಮೇಲೆ ಗಡ ಕರೆ ಕಳಿಸಿ ಕುದಿಸ್ಬೇಕಿ ಪಟ್. ಹೌದು, ಯಾಕಂದ್ರೆ ಪಡ್ಗಾಳ್ ಬಿಟ್ರೆ ಭಾಳ ರೇಟ್ ಕಡಿಮೆ ಆಗುತ್ತೆ. ಕಡಿಮೆ ಆಗದಲ್ಲ ಅಂದ್ ಕುಟ್ಟಕ್ಕ ಬೇಜಾರು ನಮಗೆ. ಅಂದ್ ಕುಟ್ಟಕ್ಕ ಬೇಜಾರಕತಿ. ಯಾಕೆ ಹೇಳಿ ಮೆತ್ ಕಾಯಿ ಬಿಡ್ತತಿ ತಂಪಿಗೆ. ಗಾಳಿ ಬದ್ಲಕ್ಕತ್ತಲ್ಲ, ಪೊಡಗಾಳಿ ಬರ್ತತಿ ಪಟ್ಟ. ಇಷ್ಟು ದಿನ ಮೂಡ್ಗಾಳಿತ್ತು ಚೆನ್ನಾಗಿರ್ತತಿ. ಪೊಡಗಾಳಿ ಮಿದುವಕತಿ ಹಣ್ಣು ರಿಜಿ 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 ಅಂತತಿ. ಕುಟ್ಟಕ್ಕೆ ಹೋದ್ರೆ ಚಂದ ಆಗಲ್ಲ ಹಣ್ಣು. ಈಗ ಒಂದು 15 ದಿವ್ಸದೊಳಗೆ ಕುಟ್ಟು ಇಟ್ಕೊಂಡ್ರೆ ಚಂದ ಆಗತಿ. ಬಡ್ಕಂದು ಇಟ್ಕೊಂಡ್ರೆ ಹಣ್ಣು ಊದಿ ಕೊಡ್ಲಾ ಮಮ್ಮಿ? ಬ್ಯಾಡ್ತಾಗ ಬ್ಯಾಡ್ತಾಳ ಅಂತಾನೆ. ಓ ಅಲ್ಲ ಆಚೆ ಮಾತಾಡ್ತಾ ಇದಾರ ಅಲ್ಲಿ. ಯಾ ಫ್ರೆಂಡ್ಸ್, ಜಸ್ಟ್ ಇವಾಗ ಮಗ್ರಿಬ್ ನಮಾಜ್ ಮುಗೀತು. ಇಫ್ತಾರಿಗೆ ಕೂಡ ಇವಾಗ ಮುಗೀತು. ಸೊ ನಮಾಜ್ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾನು ಇಲ್ಲೇ ನಮ್ಮ ಹಜರತ್ ಅವರು ಗುರುಗಳವ್ರ ಮನೆ ಇದಕ್ಕೆ ಬಂದೆ, ರೂಮ್ಗೆ. ಸೊ ಇಲ್ಲೆಲ್ಲ ನಮ್ಮ ಹುಡುಗರಿದ್ದರು. ಸೊ ಮಾತಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಡ್ಯೂಟಿಯಿಂದ ಬಂದಮೇಲೆ ಸ್ವಲ್ಪ ಸುಸ್ತಾಗಿತ್ತು. ಸೊ ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ. ಇವಾಗ ಮತ್ತೆ ನಮಾಜೆಲ್ಲ ಮುಗಿದ್ಬಿಟ್ಟು ಫ್ರೀ ಆದೆ. ಇವಾಗ 1 hour ಫ್ರೀ ಇರ್ತೀನಿ, ಹಂಗಾಗಿ ಇವಾಗ ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಇದೆಲ್ಲ ನಮ್ಮ ಹುಡುಗರು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಜಸ್ಟ್ ಇವಾಗ ನಾನು ಅಲ್ಗೇರಿಗೆ ಬಂದೆ. ಸೊ ನಮಾಜೆಲ್ಲ ಮುಗಿಸ್ಕೊಂಡ್ಬಿಟ್ಟು ಈಗ ಜಸ್ಟ್ ಅಲ್ಗೇರಿಗೆ ಬಂದೆ. ನಮ್ಮ ಹುಡುಗರೆಲ್ಲ ನಮ್ಮ ಹುಡುಗರು ಗೋಬಿ ತಿನ್ಬೇಕಂದ್ರೆ ಸೊ ಅದಕ್ಕಾಗಿ ಬಂದೆ. ಈ ಕಳಿಸ್ಬಿಡ, ನೀವು ಸುಮ್ಮನೆ ಹೋಗ್ಬಿಡು. ಒಲೆ ನಡಿ ಈಗ ಅಪ್ಪ ಬಿಡ್ತಾನೆ. ಈಗ ನೀನು ಹಂಗ ಮಾತಾಡ್ಬಾರ್ದು. और क्या भाई, आराम है ना? बस भैया आराम है. मेरा भी बनाओ साथ साथ में. मैं गोभी छोड़ने वाला, ये मेरा सेठ गोभी बनाने वाला. ನೋಡಿ ಫ್ರೆಂಡ್ಸ್, ಇವರು ಅಲ್ಲಿಗೆರಲ್ಲಿ ಗೋಬಿ ಬಿಡ್ತಾರಂತ ಇವರು. हम काउंटर पे रहने वाले. ये हमारा भैया राजस्थान से ही ರಾಜಸ್ಥಾನದವರು ಬಂದು ಒಂದು 15 ವರ್ಷ ಆಯ್ತು ನಮ್ಮ ಅಲ್ಲಿಗೆರಿಗೆ. ಇಲ್ಲಿ ಯಾಕೆ ಬರಕ್ಕೆ ಹೋಯ್ತೆ ನೋಡ್ರಿ, ಏನೋ ಹೇಳ್ತಾರೆ ಇವರು. ಕುಡ್ಕೊಂಡು ನಡ್ತಾನೆ ಇಲ್ಲೇ ಒಂದು ನಾಯಿ ರಾಜಸ್ಥಾನದಾಗ ಇರ್ಬೇಕಿತ್ತು ನೀವು. ನಾ ರಾಜಸ್ಥಾನಲ್ಲಿ ಬಿಡೋ ಮರೆ. ಅಲ್ಲೋ ಮರೆ, ನಾ ರಾಜಸ್ಥಾನದನಲ್ಲ, ನಾ ಅಲ್ಲಿಗೆರೆ ಅವನು. ಅಲ್ಲಿಗೇರಿ ಹೆಸರು ಹೇಳ್ಬೇಡ. ಮತ್ತೆ ರಾಣೇಂದ್ರದ ಹೇಳಿ ಕುಡ್ಕ ಹೋಗು. ಮತ್ತೆ ಇನ್ನಾಗ ಹಾಕಿದ್ದು ಮತ್ತೆ ಪಕ್ಕಿರಳ್ಳಿ ಅನ್ಬೇಕು. ಒಂದು ಬುಚ್ಚು ಬಿಟ್ಟು ಅಂದ್ರೆ ಪೆನ್ಸಿ ಮಟ್ಟ ಸುಮ್ಮನಿರಲ್ಲ. ಈಗ ಏನಿಂದ ತಡಿ ಗೊಬ್ಬು ಕೊಡು ಅನ್ನೋದು ಅಲ್ಲೇ ಇಡ ತಗೊಂತ. ಫ್ರೆಂಡ್ಸ್, ಇವಾಗ ಜಸ್ಟ್ ಗೋಬಿ ತಿಂತಿದ್ದೀನಿ. ಗೋಬಿ ಹಾಕ್ತಿದ್ದೆ ನಮ್ಮ ಹುಡುಗ. ನೋಡೋದು ಇಲ್ಲಿ ಕೊಡು. हाँ? 3 घंटे है गोभी. भैया ये फोन कितने का? फोन 35,000. ये 4,500 का. अभी एक आगे का लो जी गोभी मामू. मर्सिम बंद चालू है. ಫ್ರೆಂಡ್ಸ್, ಇವಾಗ ಜಸ್ಟ್ ಗೋಬಿ ತಿಂತಿದ್ದೀನಿ. हाँ बाबू, कल वापस आते हैं. ಎಲ್ಲ ಮುಗೀತು. कल आके देखो इवाग बंद है. कैसा बनाया. और आपका YouTube ID भी देना. हाँ ठीक है. कल देना. हाँ भाई, अब तो मसाला पूरी दो. गोभी खाने के बाद मसाला टेस्ट नहीं आता है. पहले मसाला खाना था. ಟೇಸ್ಟ್ ಆತಲ್ಲಿ ಬೈ. ಫ್ರೆಂಡ್ಸ್, ಗೋಬಿ ಫಿನಿಶ್ ಆಯಿತು. ನೆಕ್ಸ್ಟ್ ತುಂಬ ದಿನ ಆಗಿ ಸ್ನ್ಯಾಕ್ಸ್ ತಿಂದ್ಬಿಟ್ಟು ನಾವು. ಸೊ ಹಾಗಾಗಿ ಇವಾಗ ಮತ್ತೊಂದು 2 ಮಸಾಲೆ ಪುರಿ ಹೇಳಿದ್ದೀನಿ. ಮಾಡ್ತಾ ನೋಡಿ ಮಸಾಲೆ ಪುರಿ. पहले एरोन तुम्हारा दुकान का प्रॉब्लम नहीं ना? कल आता देखो तुम्हारा वीडियो. सब्सक्राइब करो मेरा चैनल को, कल तुम्हारा वीडियो आता. कहाँ पर भैया? यूट्यूब पर. आराम है. ये इसको दो लिंक कौन सा मेरे को पता चैनल का रियांश व्लॉग्स.
ठीक है, कस्टमर को मालूम पड़ जाता है ना। ठीक है, मैं बोलता हूँ। हाँ, इले पर्सन ठीक है, वो देखो कल आता है तुम्हारा। कल आता है बाद में ये हाँ ये कल आता है ना। कल आता है ना। पकड़ो ऐसा तुम्हें 1 मिनट ನೋಡಿ ಫ್ರೆಂಡ್ಸ್. ಇದು ಹಲಗೇರಿಲಿ ಇದು ಬಂದುಬಿಟ್ಟು ಗೋಬಿ ಮಂಚೂರಿಯನ್ ಶಾಪು, ಬಾಬಾ ರಾಮದೇವ್ರ. ಇಲ್ಲಿ ನೋಡ್ರಿ ನಮ್ಮ ಮಮ್ಮಿರು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಯಾರ. ಎಲ್ಲಿದ್ದು ಮಮ್ಮಿ? ಮನೆ ಹಿಂದೆ ಇತ್ತಲ್ಲ ಅದೇ ಮಾವಿನಕಾಯಿ ಮುರಿದಿದ್ರ ಸಂತೆ ತಂದಿದ್ರ? ಪೇಟಿಂದ ಎಷ್ಟುದಿದ್ದು? 2 ಮಾವಿನಕಾಯ್ದ ಉಪ್ಪಿನಕಾಯಿ? ಹೂನಮ್ಮ 2 ಮಾವಿನಕಾಯಿ ಅದ. ಹೆಂಗೆ ಟೇಸ್ಟ್ ನೋಡಿದ್ದೀರಾ? ರುಚಿ ನೋಡಿದ್ದೀರಾ ಹೆಂಗಿದೆ ಅಂತ? ನೋಡ್ರಿ, ನೀವು ನೋಡ್ಬೇಕು. ನಾವು ನೋಡಿದ್ರೆ ಚೆನ್ನಾಗೈತಿ ಅಂತವಿ, ನೀವು ನೋಡಿದ್ರೆ ಗೊತ್ತಾಕತಿ. ಸಖತ್ತಾಗೈತೆ ಮಮ್ಮಿ, ತುಂಬ ಚೆನ್ನಾಗಿದೆ. ನಾ ಊರಿಗೆ ಒಂದು ಸ್ವಲ್ಪ ತಗೊಂಡು ಹೋಗ್ತೀನಿ. ಬಾಬಾ ಮೊಸರು ಪಾಕಿಟ್ ತಂದಿದ್ದೆ ಬೆಳಗ್ಗೆಗೆ. ಈಗ ರಾತ್ರಿ ಊಟಕ್ಕೆ ಸೌತೆಕಾಯಿ ಹೆಚ್ಚುತ್ತಾ ಇದ್ದಾರೆ. ಸೌತೆಕಾಯಿ ನಿಂಬೆಹಣ್ಣು, ತತ್ತಿ ಸಾರು ಮಾಡೀವಿ, ಜೋಳದ ರೊಟ್ಟಿ, ತತ್ತಿ ಸಾರು, ಅನ್ನ. ಇವತ್ತಿಂದು ಇಫ್ತಾರಿ ಸ್ಪೆಷಲ್ಲು ನಮ್ಮ ಮಮ್ಮಿ ಮಾಡಿದ್ದಾರೆ ತತ್ತಿ ಸಾರು. ರುಚಿ ನೋಡಿದ್ರ ಮಮ್ಮಿ ತತ್ತಿ ಸಾರಿಂದು? ಚೆನ್ನಾಗೈತಾ? ಚೆನ್ನಾಗೈತಿ. ಸೊ ಈಗ ಊಟ ಮಾಡಬೇಕು. ಈಗ ಟೈಮ್ ಬಂದುಬಿಟ್ಟು 10 ಗಂಟೆ. ಸೊ ಈಗ ಬೇಗ ಊಟ ಮಾಡಿ 1-2 ರೌಂಡ್ ವಾಕ್ ಮಾಡಿ ಮಲ್ಕೊಂಡ್ರೆ ಮತ್ತೆ ಬೆಳಗ್ಗೆ ಬೇಗ ಎದ್ದೇಳ್ಬೋದು. 4 ಗಂಟೆಗೆ ಹೇಳ್ಬೇಕಲ್ಲಮ್ಮ ರೋಜಾ ಹಿಡಿಯಕ್ಕ. ನಾಳೆ ಅವ್ರಿಗೆ ಕಂಪ್ನಿ ರಜೆ ಐತೆ ಮಮ್ಮಿ. ನಾವು ಬೆಳಗ್ಗೆ 8 ಗಂಟೆಗೆ ಹೊರಡ್ತೀವಿ. ಹೆಂಗಿದ್ರು 9 ಗಂಟೆಗೆ ಶಾಲೆ ಇರೋದು. ಬೇಬಾ ಆಂಟಿ ಅಂತೇಳಿ ತಂಗಿ ಆಗಬೇಕು ರಿಲೇಷನಲ್ಲಿ. ಎದಕ್ಕೆ ಹೋಗಿದ್ದೆವ ಕೆಲ್ಸಕ್ಕ? ಹಲಸಂದಿ ಬೆಳಿಯಕ ಹೋಗಿದ್ರೇನ? ಚೆನ್ನಾಗೈತೆ ನೋಡಿ. ಭಾಳ ಚೆನ್ನಾಗೈತಿ. ನೀವೇನ್ ನೋಡಕತ್ತೀರವ ಈಗ? ನಾವು ಈಗ ಹುಣ್ಸೆ ನೋಡಕತ್ತೇವೆ. ಹೆಂಗೈತೆ ಹುಣ್ಸೆ? ಚೆನ್ನಾಗೈತೆ. ಚೆನ್ನಾಗೈತಿ, ದೊಡ್ಡ ಬೋಟ್ ಐತಿ. ಹೌದಾನ? ಮತ್ತು ನೀವು ಕುಟ್ಟಕ್ಕೆ ಬರ್ತೀರಾ? ಕುಟಕ್ ಬರ್ತೀರೇನವ? ಬರ್ಬೇಕು. ನಾಳೆ ಒಂದು ಹಲಸಂದಿ ಬೋಳು. ಹೌದನವ? ಅಡಿಗೆ ಏನೇನ್ ಮಾಡಿದೆವ? ಅಡ್ಗೆ ಚಿಕನ್ ಸಾರು, ಹೌದನವ? ರೊಟ್ಟಿ, ಅನ್ನ ಎಲ್ಲ ಕೆಲಸ ಮುಗಿಸಿದೆ ಅಡಿಗೆದ? ಊಟನ ಆತು. ಹೌದಾ? ಊಟನೂ ಮಾಡ್ದೇನ? ನಾವ್ ಇನ್ನು ಈ ಸಾಂಬಾರ್ ಮಾಡಕತ್ತೇವ್ ನೋಡುವ, ಮಟ್ಟಿ ಸಾಂಬಾರ. ಪಾಡಾತ್ ಬಿಡಮ್ಮ. ಮಟ್ಟಿ ಸಾಂಬಾರ ಈಗ ಮಾಡ್ತಾ ಇದೇವ್ ನಾವ್ ಇನ್ನು. ಪಾಡಾತ್ ಬಿಡು. ಮಟ್ಟಿ ಸಾಂಬಾರ್ ಮಾಡೋದು ಭಾರಿ ಚೆನ್ನಾಗದ. ಈಗ ಮಾಡ್ತಾ ಇದೇವ್ ಇನ್ನು. ನೀ ಮಾಡಿ. ಈಗ ರೊಟ್ಟಿ ಮಾಡಿದ್ವಿ, ಅನ್ನ ಮಾಡಿದ್ವಿ, ಈಗ ಮೊಟ್ಟೆ ಸಾರು ಮಾಡ್ತಾ ಇದ್ದೇವೆ. ಈಗ ಅವ್ರು ಮೊಟ್ಟೆ ತರಕ್ ಹೋಗ್ಯಾರೆ. ಮಸಾಲೆ ಜೋಡಿಸ್ಕೊಂಡು ಜಲ್ದಿ ಸಾರು ಮಾಡ್ತೀವಿ. ಈಗ ನಮಾಜ್ ಮಾಡ್ಬೇಕು 8:30ಗೆ. ಏನ್ವಾ ಊರ್ಗ್ ಹೋಗಿದ್ದಲ್ಲ, ಎಲ್ಲಾರು ಚೆನ್ನಾಗದಾರೇನ? ಎಲ್ಲ ಚೆನ್ನಾಗದ. ಅಳಿಯ ಮಗಳು ಚೆನ್ನಾಗದಾರ? ಎಲ್ಲರೂ ಚೆನ್ನಾಗದಾರಮ್ಮ. ಹೌದಾ? ನೀನ್ ಯಾಕಂಗ್ ಬರ್ತೀವ? ಎದ್ದೇಳ ಮಗ, ಮಾತಾಡ್ಬೇಕು. ಹುಣ್ಸೆಹಣ್ಣು ಸೋಸ್ಬೇಕು. ಕಾಯಿ ಕಡಿಕೈತಲ್ವ? ಕೈ ತಪ್ತು ಬಿಡವ. ಕೈ ಚಲೋ ಆಯ್ತು. ಹುಣ್ಸೆಹಣ್ಣು ಚಲೋ ಆಯ್ತು. ಹ್ಞೂ ಚೆನ್ನಾಗೈತಿ. ಇವತ್ತನದೈತಿ ಅಲ್ವಾ? ಅದು ತೂಕ ಚೆನ್ನಾಗಿ ಬರ್ತೈತಿ. ಇದು ಇದು ಒಳಗೆ ಚಲೋ ದೊಡ್ಡ ಬೋಟ್ ಐತಿ ನೋಡ್ರಿ. ಚೆನ್ನಾಗೈತಿವಾ? ಹುಳಿನೂ ಚೆನ್ನಾಗೈತಿ. ದೊಡ್ಡ ಬೋಟ್ ಐತಿ. ಅಗ್ಲ ದೊಡ್ಡದೈತಿ ಹುಣ್ಸೆ ಹಣ್ಣು. ತೂಕನೂ ಚೆನ್ನಾಗಿ ಬರುತ್ತೆ. ಭಾಳ ಚಲೋ ಐತಿ ನೋಡಿ. ಆಯ್ತವ, ಈಗ ನಾನು ಕಾಯಿ ಹೊಡ್ಕೊಂಡ್ಬರ್ತಾನವ, ಹಚ್ಚ ತಗೊಂಡು ಹೋಗಿ. ಕಾಯಿ ಹೊಡ್ಕೊಂಬಂದು ಮಾತಾಡ್ತಾರ ನೋಡ್ವಾ. ಹ್ಞೂ ಆಂಟಿ, ಆರಾಮದೀವಿ. ನೀವು ಆರಾಮದೀರಾ? ನಿಂತ್ಕೊಂಡ್ ಮಾತಾಡುವ. ಎದಕ್ ಹೋಗಿದ್ದಿ? ಈಗ ಮೊಟ್ಟೆ ತಂದ್ರು ನೋಡ್ರಿ, ಮೊಟ್ಟೆ ಸಾರು ಮಾಡ್ತೀನಿ. ಮೊಟ್ಟೆ, ರಾಗಿ ಮೊಟ್ಟೆ ನೀ ತಂದೇನಪ್ಪ? ಅರಿಪುಲ್ಲ ಹಾಕಿ ಗಿಟಗೈತೇನ? ನೀರು ಐತೇನ ಅದ್ರಾಗೆ? ನೀರಲ್ಲ, ನೋಡ್ಬೇಕು ಸೇಕಂತ ಕೊಬ್ಬರಿ. ಇವರು ನಮ್ಮ ಹಸ್ಬೆಂಡ್ಗೆ ಅಳಿ ಆಗಬೇಕು. ನಮಾಜಿಗೆ ಹೋಗ್ತಾ ಇದ್ದಾರೆ. ಅರಿಪುಲ್ಲರು ಎಷ್ಟು ಗಂಟೆಗೆ ಮುಗಿಯತ್ತೆ ತರಾಬಿ ಇಲ್ಲಿ? ಸೇಮಾ 10:30 ಆಗತ್ತಾ? ಹೂವು ಒಯ್ದಂಗೆ
ಇದೇನಿದು? ಇದು ಹುಟ್ಟಾಕತೈತಿ ಗಿಡ. ಎಲ್ಲ ವಾಣಿ ಗಿಡ ಗಿಡ ಇದು ಕಾಯಿ ಗಿಡ ಬರಲ್ಲ, ಹಾಕಕ್ ಬರಲ್ಲ. ಹಾಕಕ್ ಬರಲ್ಲ. ಇದು ಗಿಡ ಮರ ಬೆಳೆ. ಇದೇನ ಆಂಟಿ ಇದು? ಇದು ಗಿಡ ಬೆಳೆದಿದ್ದು. ಗಿಡ ಬೆಳೆಯದ ತೆಂಗಿನ. ಇದು ಈಗ ಯೂಸ್ ಇಲ್ವಾ? ವೇಸ್ಟಾ? ಇದು ಇಲ್ಲಿ ಮರ ಬೆಳೆಯುತ್ತೆ ಈಗ ಅದು ಪಾಪ. ತೆಂಗಿನ ಮರ ಬೆಳಿತತ್ತು, ಆದ್ರೆ ನಾವು ನೋಡ್ಲಿಲ್ಲ, ಹಂಗ ಹೊಡೆದ್ವಿ. ಇದೇನೋ ತಿಂತಾರ ಇದು? ಇಲ್ಲಿಲ್ಲ, ಎಲ್ಲ ಕೆಟ್ಟು ನಾಯಿಗೆ ಹಾಕ್ತಿವಿ, ನಾಯಿ ತಿಂಪತ್ತಿ. ತಿನ್ನತ್ತ ನಾಯಿ? ನಾಯಿ ತಿಂಪತ್ತಿ. ಹಿಂಗೆ ಹಳ್ಳಿ ಇದ್ದಂಗೆ ಐತಿ. ಹಳ್ಳಿ ಅಲ್ಲ, ಇದು ಹಳ್ಳಿ ಪೂರ್ದಂಗೆ ಐತಿ. ಸ್ಪಂಜ್ ಸ್ಪಂಜ್ ತರ ಐತಿ. ಎಷ್ಟು ಚೆನ್ನಾಗೈತಿ ನೋಡು. ಇದನ್ನ ತಿಂತಾರೇನೋ ಆಂಟಿ? ತಿನ್ನಕ್ ಬರಲ್ಲೇನಲ್ಲ, ಸಪ್ಪೆ ಇರತ್ತೇನೋ. ಬರಂಗಿಲ್ಲ. ಏಯ್ ಎದಕ್ ಬಂದಿತ್ತು ಕೆಲವೊಬ್ರು ತಿಂತಾರ ಅಂತಾರ ಮಮ್ಮಿ. ನೋಡಿ ಬಾಯ್ ರುಚಿ ಇರ್ತದ. ನೋಡು ಒಂಚೂರು. ಸಿಹಿ ಆಯ್ತಾ? ತಿನ್ ನೋಡ್ರಿ. ಇಲ್ಲ ಆಂಟಿ, ತಿಂತಾರೆ ಅಂತಾರ ನಮ್ಮ ಊರ್ ಕಡೆ, ಅದಕ್ಕೋಸ್ಕರ ಕೇಳ್ದೆ ನಾನು. ಎಷ್ಟು ಚಂದ ನೋಡ್ರಿ, ಬಾಯಲ್ಲಿ ಇಟ್ಕೊಂಡು ಒಂಚೂರು ಟೇಸ್ಟ್. ರುಚಿ ಐತಿ. ಅಲ್ಲ ಬ್ರೆಡ್ ಇದ್ದಂಗೆ ಐತಿ ನೋಡ. ಅಲ್ಲ ರುಚಿ ಐತಿ. ತಗ ಮಚ್ಚಿನ ಒಂದು ಚಿಕ್ಕ ನೀವು ಟೇಸ್ಟ್ ನೋಡ ಆಂಟಿ. ನಾ ಬಾಯಾಗ ಅಡ್ಕಿಕ್ಕಿಂದ ನಮ್ಮ ಭಾಳ ಚೆನ್ನಾಗೈತಿ. ಕೆಟ್ಟ ಸಾಕು ಅಂತ ಚಲೋ ಕಾಯ್ತು ನೋಡಿ. ಅದು ಊಟಕ್ಕೆ ಹುಟ್ಟುತ್ತೆ. ಗೊತ್ತಾಗಬೇಕಂತ ಅದು ಒಳಗಿರೋದು ಹೆಂಗ್ ಗೊತ್ತಾಗುತ್ತೆ? ಹೊರಗೊಂಚೂರು ಮೊಳಕೆನಾದ್ರೂ ಬಂದ್ರೆ ಗೊತ್ತಾಗತ್ತೆ. ಅದು ಹಂಗೈತೆ ಏನು ಬಡೆ ಕೊಡಕ್ ಬರಲಿಲ್ಲ ನೋಡ್ರಿ. ನಮ್ಮ ಬೇಬವ್ವ ಆಂಟಿಯವರು ಒಂದೇ ಏಟಿಗೆ ಹೊಡೆದ್ರು ಕಾಯಿನ. ಬೇಕಲ್ಲ ಓ ಚೆನ್ನಾಗಿದೆ ಇದು. ಹೋಗ ಹಂಗೆ ತೆಗೆದ್ರು ನೋಡ್ರಿ, ಕೈಯಲ್ಲೇ ತೆಗೆದ್ರು. ಒಬ್ರು ಚೆನ್ನಾಗೈತಿ ಎಲ್ಲ ನೋಡ್ರಿ. ಬಾ ಟೇಸ್ಟ್ ಮಾಡಿ ನೋಡ್ರಿ. ಚೆನ್ನಾಗೈತಿ. ಟೇಸ್ಟ್ ಮಾಡಿ ನೋಡು, ತಿಂದು. ಬಾಯಿ ಒಳಗೆ ಅಡಿಕೆ ನಂತರ ಅವಾಗಲೂ ಊಟನೂ ಆಯ್ತಾ ನಿಮ್ಮದು? ಫಾಸ್ಟ್ ಇದ್ದಾರೆ ಇವರು ಬೇಬವ್ವ ಆಂಟಿ. ಚೆನ್ನಾಗೈತಿ ಕೊಬ್ಬರಿ. ಭಾಳ ರುಚಿ ಐತಿ ಕೊಬ್ಬರಿ. ಸಿಹಿ ಐತಿ. ಫ್ರೆಂಡ್ಸ್, ಇವಾಗ ಅದೇ ನಮಾಜ್ ಮುಗಿಸ್ಕೊಂಡು ಮತ್ತೆ ಹುಲ್ಗೂರಿಗೆ ಹೋದೆ. ನಮ್ಮ ಹಜರತ್ ಗುರುಗಳು ಅವರು ಇಲ್ಲ, ತುಂಬ ದಿನ ಆಯಿತು ಸಿಕ್ಕು. ಸೊ ಹಾಗಾಗಿ ಇದಕ್ಕೆ ಹೋಗೋಣ, ಹಲ್ಗಿರಿಗೆ ಹೋಗಿ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂದ್ರೆ. ಹಾಗಾಗಿ ಗೋಬಿ ಆಮೇಲೆ ಮಸಾಲೆ ಪುರಿ ಎಲ್ಲ ತಿಂದು ಬಂದೆ. ಆ್ಯಕ್ಚುಲಿ ತಿನ್ನೋದು ಬಿಟ್ಟಿದ್ದೆ ನಾನು, ಬಟ್ ಅವ್ರು ಕರಿತಿದ್ದಾರೆ ಅಂದಮೇಲೆ ಹೋಗ್ಬೇಕಲ್ಲ. ಸೊ ಹಾಗಾಗಿ ಹೋಗ್ಬಿಟ್ಟು ಇವಾಗ ತಿಂದು ಟೀ ಕುಡಿದು ಬಂದೆ. ಬಟ್ ಮನೇನ ಟೀ ಆದಂಗೆ ಹೊರಗಿನ ಟೀ ಆಗಂಗಿಲ್ಲ ನನಗೆ. ಹೊರಗೆ ಎಷ್ಟು ಟೀ ಕುಡಿದ್ರೂ ಮನೆಗಿರೋ ಟೀ ಇರೋಂಥ ಮಜಾ, ರುಚಿ ಹೊರಗೆ ಸಿಗಲಿಲ್ಲ. ಸೊ ಹಾಗಾಗಿ ಮತ್ತೆ ಬಂದು ನಮ್ಮ ಮನೆಯವ್ರಿಗೆ ಇಲ್ಲ ಇನ್ನೊಂದು ಕಪ್ ಟೀ ಮಾಡಿಕೊಡ್ರಿಲ್ಲ, ಅರ್ಜೆಂಟ್ ನನಗೆ ಟೈಮ್ ಆಗೈತೆ ನಮಾಜ್ಗೆ. ಈಗ ಮತ್ತೆ ನಮಾಜ್ಗೆ ಹೋಗ್ಬೇಕು ನಾನು. ಇಶಾ ನಮಾಜು ಮತ್ತು ತರಾವಿ 30 days ಈ ವರ್ಷ ಕಂಟಿನ್ಯೂ ಮಾಡಲೇಬೇಕು ಅನ್ನೋ ಒಂದು ಹುಮ್ಮಸ್ನಲ್ಲಿದ್ದೀನಿ. ದೇವರು ಕಂಟಿನ್ಯೂ ಮಾಡೋವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ಇವಾಗ ಟೀ ಕುಡಿತಿದ್ದೀನಿ. ಟೀ ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಜಸ್ಟ್ ಇವಾಗ ನಮಾಜ್ ಎಲ್ಲ ಮುಗೀತು. ತರಾವಿ 20 ರಕಾತ್ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಈಗ ಜಸ್ಟ್ ಮನೆಗೆ ಬಂದ್ವಿ. ನಮ್ಮ ಅಳಿಯಂದು ನಾಳೆ ಒಂದು ಚಿಕನ್ ಶಾಪು ಓಪನ್ ಮಾಡಿದೆ. ಈ ಒಂದೇ ದಿವಸದಲ್ಲಿ ಎಲ್ಲ ಶೆಡ್ ಗಿಟ್ ಎಲ್ಲ ತಂದು ಅದನ್ನ ಇನ್ನೊಂದು ಸಪ್ರೇಟ್ ಲಾಗೇ ಆಗುತ್ತೆ. ಅದು ನಾಳೆ ಮಾಡ್ತೀನಿ. ರೊಟ್ಟಿ, ಮೊಟ್ಟೆ ಸಾರು, ಮತ್ತು ಇವು ಬೇಕೇ ಬೇಕು ನಮಗೆ. ಸೌತೆಕಾಯಿ, ನಿಂಬೆಹಣ್ಣು, ಉಳ್ಳಾಗಡ್ಡಿ ಇಲ್ಲ, ಉಳ್ಳಾಗಡ್ಡಿ ಹಾಕಿಲ್ಲ. ಎಲ್ಲ ಊಟ ಮಾಡಿಬಿಟ್ಟು ಆಯಿತು ಫ್ರೆಂಡ್ಸ್. ಇಷ್ಟು ಹೇಳ್ಬಿಟ್ಟು ಇವತ್ತಿನ ಲಾಗ್ನ ಎಂಡ್ ಮಾಡ್ತೀನಿ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರು ಒಂದು ಕಮೆಂಟು ಮಾಡ್ತಿಲ್ಲ, ಯಾಕೋ ಭಾಳ ಬೇಜಾರಾಗ್ತಿದೆ ನನಗೆ. ಲಾಗ್ ನೋಡ್ತಿದ್ದೀರಾ, ಬಟ್ ಯಾರು ಕಮೆಂಟ್ ಮಾಡ್ತಾ ಇಲ್ಲ. ಕಮೆಂಟ್ ಮಾಡಿ ಹೇಳ್ಬೇಕು, ನೀವು ಕಮೆಂಟ್ ಮಾಡಿ ಏನು ಮಾಡ್ಬೇಕು, ಏನಿಲ್ಲ, ಇಂಪ್ರೂವ್ಮೆಂಟ್ ಹೆಂಗೆ ಮಾಡ್ಕೋಬೇಕು, ತಪ್ಪು ಗಿಪ್ಪಿದ್ದಾವೆಲ್ಲ ಹೇಳಿದರೆ ಅವನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಾಗೆ ತಿದ್ಕೊಂತೀನಿ. ಇಷ್ಟು ಹೇಳಿ ಇವತ್ತಿನ ಬ್ಲಾಗ್ ನಾನು ಎಂಡ್ ಮಾಡ್ತೀನಿ. ಲಾಸ್ಟಾಗಿ ನಮ್ಮ ಮಾವ ಬರ್ತಿದ್ದಾರೆ. ಈಗ ಬಂದರು ಅವರು. ನಮ್ಮ ಮಾವರು ಇವರು, ನಮ್ಮಮ್ಮನ ತಮ್ಮ. ಅವ್ರದ್ದೇ ಕೋಳಿ ಅಂಗಡಿ ಈಗ ರೆಡಿ ಆಗ್ತಿರೋದು, ಇಲ್ಲೇ ಇದ್ದಾರೆ. ನಾಳೆ ನಮ್ಮ ಅಳಿಯ ಕೋಳಿ ಅಂಗಡಿ ಓಪನ್ ಮಾಡ್ತಿದ್ದಾರೆ.
ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಸ್ವಲ್ಪ